ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ನಾನು ಸ್ಟೂಡೆಂಟ್ಸ್ ಅನ್ನ ವೆಲ್ಕಮ್ ಮಾಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗಿರ್ಬೇಕು ಇದು ಎಕ್ಸಾಮಿನೇಷನ್ ರಿಲೇಟೆಡ್ ವಿಡಿಯೋ ಅಂತ. ಎಸ್, ಇದು ಸೆಕೆಂಡ್ PUC ಎಕ್ಸಾಮಿನೇಷನ್ ರಿಲೇಟೆಡ್ ವಿಡಿಯೋ. ಸೊ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇವತ್ತು ವಿಮೆನ್ಸ್ ಡೇ ನಿಮ್ಗೆ ಗೊತ್ತೇ ಇದೆ. ಸೊ ಬೆಳಗ್ಗೆಯಿಂದ ನಮ್ಮ ಹೆಣ್ಪಿಳೆಗಳು ಎಲ್ಲಾ ರೀತಿಯಲ್ಲೂ ವಿಮೆನ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ಸೊ ಹಾಗೆ ಹೆಣ್ಮಕ್ಳಿಗೆ ದಯವಿಟ್ಟು ಬೆಲೆ ಕೊಡಿ ಅಂತ ಕೂಡ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದೀವಿ. ಓಕೆ, ಈಗ ವಿಷಯಕ್ಕೆ ಬರೋಣ. ಸೊ ನಾಳೆ ಸೆಕೆಂಡ್ PUC ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಮಾರ್ಚ್ 9ಕ್ಕೆ ಸೆಕೆಂಡ್ PUC ಎಕ್ಸಾಮಿನೇಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ನಿಮ್ಗೆ ನೆನ್ಪಿರ್ಬೇಕು, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಈ ಸರಿ ಕ್ವೆಶ್ಚನ್ ಪೇಪರ್ಸ್ ಎಲ್ಲ ತುಂಬಾ ಹುಷಾರಾಗಿ ಕಾಪಾಡ್ಕೊಂಡಿದ್ದಾರೆ. ಯಾವುದೇ ರೀತಿ ಕ್ವೆಶ್ಚನ್ ಪೇಪರ್ಸ್ ಲೀಕ್ ಆಗದೆ ಇರೋ ತರ ನೋಡ್ಕೊಂಡಿದ್ದಾರೆ. ಹಾಗೆ ಸ್ಟ್ರಾಂಗ್ ರೂಮ್ ಅನ್ನೋ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇದಕ್ಕೆ ಭದ್ರತೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಎಷ್ಟು ಟೈಟ್ ಸೆಕ್ಯೂರಿಟಿಯನ್ನ ಕೂಡ ತಗೊಂಡಿದ್ದಾರೆ. ಪ್ರತಿಯೊಂದು ರೀತಿಯಲ್ಲೂ ಈ ಸರಿ ಸೆಕೆಂಡ್ PUC ಎಕ್ಸಾಮಿನೇಷನ್ ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಇಂಟೆನ್ಷನ್ ಇಂದ ಎಲ್ಲಾ ರೀತಿಯ ಸೇಫ್ಟಿ ಮೆಷರ್ಸ್ ಅನ್ನ ತಗೊಂಡಿದ್ದಾರೆ. ಪರೀಕ್ಷಾ ಕೇಂದ್ರಗಳ ಸುತ್ತಲಿನ 200 ಮೀಟರ್ ಪ್ರದೇಶದಲ್ಲಿ ನಿಷೇಧಾಜ್ಞೆ ಹೊರಡಿಸಿದ್ದಾರೆ. ಇದನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ತಿಳಿಸಿದ್ದಾರೆ. ಇನ್ನು ಮಾರ್ಚ್ 9ರಿಂದ 27ರವರೆಗೆ ನಡೆಯಲಿರೋ ಸೆಕೆಂಡ್ PUC ಎಕ್ಸಾಮಿನೇಷನ್ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಡಿಬೇಕು ಅನ್ನೋ ರೀಸನ್ಗೆ ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ಪ್ರದೇಶದಲ್ಲಿ ಎಲ್ಲಾ ರೀತಿಯ ನಿಷೇಧಾಜ್ಞೆಯನ್ನ ಹೊರಡಿಸಿದ್ದಾರೆ. ಇದನ್ನ ನಮ್ಮ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಂಡಿದ್ದಾರೆ. ಇದ್ರ ಜೊತೆಗೆ ಎಕ್ಸಾಮಿನೇಷನ್ ಹತ್ರ ಇರೋ ಎಲ್ಲ ಜೆರಾಕ್ಸ್ ಶಾಪ್ ಗಳು ಫುಲ್ ಕ್ಲೋಸ್ ಆಗಿರತ್ತೆ. ಸೊ ಇದರಿಂದ ಕ್ವೆಶ್ಚನ್ ಪೇಪರ್ ಲೀಕ್ ಆಗುವಂತ ಸಮಸ್ಯೆಗಳು ಇರೋದಿಲ್ಲ ಅನ್ನೋ ರೀಸನ್ಗೆ ಜೆರಾಕ್ಸ್ ಶಾಪ್ ಅನ್ನು ಕ್ಲೋಸ್ ಮಾಡಿಸಿದ್ದಾರೆ. ಇನ್ನು ಲಾಸ್ಟ್ ಟೈಮ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದ್ರಿಂದ ಆಗಿದ್ದ ಅವಾಂತರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಸರ್ಕಾರ ಈ ಬಾರಿ ತುಂಬಾ ಸ್ಟ್ರಿಕ್ಟ್ ಆಗಿ ಎಲ್ಲಾ ಮೆಷರ್ಸ್ ಅನ್ನ ತಗೊಂಡಿದೆ. ಸೊ ನಮ್ಮ ಸರ್ಕಾರ ತಗೊಂಡಿರೋ ಈ ಸೇಫ್ಟಿ ಮೆಷರ್ಸ್ ಇಂದ ಸ್ಟೂಡೆಂಟ್ಸ್ ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ಎಕ್ಸಾಮಿನೇಷನ್ ಚೆನ್ನಾಗಿ ನಡಿಬೇಕು. ಪಾಪ ನಮ್ ಸ್ಟೂಡೆಂಟ್ಸ್ ಕಷ್ಟಪಟ್ಟು ಓದಿರೋದಕ್ಕೆ ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ ಅಷ್ಟೇ ಸಾಕು. ಸೊ ಸ್ಟೂಡೆಂಟ್ಸ್ ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಪ್ರಿಪೇರ್ ಆಗಿ ನಾಳೆ ಎಕ್ಸಾಮಿನೇಷನ್ ಎಲ್ರೂ ಎಕ್ಸಾಮಿನೇಷನ್ ಚೆನ್ನಾಗಿ ಬರೀರಿ, 100% ರಿಸಲ್ಟ್ ಅನ್ನ ತಗೊಳ್ಳಿ ಅಂತ ವಿಶ್ ಮಾಡ್ತೀವಿ. ಅಂಡ್ ಯಾರೆಲ್ಲ ನಾಳೆ ಸೆಕೆಂಡ್ PUC ಎಕ್ಸಾಮಿನೇಷನ್ಸ್ ಬರಿತಾ ಇದ್ದೀರಾ ಎಲ್ರಿಗೂ ನಮ್ಮ ಒನ್ ಇಂಡಿಯಾ ಕನ್ನಡ ಪರವಾಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇನ್ನಷ್ಟು ಸುದ್ದಿಗಳಿಗೆ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೊ ಫ್ರೆಂಡ್ಸ್, ನಿಮ್ಗೂನು PUC ಸ್ಟೂಡೆಂಟ್ಸ್ ಗೆ ವಿಶ್ ಮಾಡ್ಬೇಕು ಅಂತ ಮನ್ಸಲ್ಲಿದ್ರೆ ದಯವಿಟ್ಟು ನಿಮ್ಮ ವಿಶಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಹಾಕಿ ಕಳಿಸಬಹುದು. ಅಂಡ್ ನಮ್ಮ ಒನ್ ಇಂಡಿಯಾ ಕನ್ನಡ ನ್ಯೂಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.